ನಮಸ್ಕಾರ ಗೆಳೆಯರೇ. ಟ್ರಂಪ್ ಅಮೆರಿಕಾದ ಸೇನೆಯನ್ನ ಮುಳುಗಿಸುತ್ತಿದ್ದಾರೆ. ಹೌದು, ಇದು ಕೇವಲ ವ್ಯಾಪಾರ, ಅರ್ಥವ್ಯವಸ್ಥೆ ಮತ್ತು ರಾಜತಾಂತ್ರಿಕತೆಯಲ್ಲಿ ಮಾತ್ರವಲ್ಲ, ಈಗ ಅವರು ಅಮೆರಿಕಾದ ಸೇನೆಯನ್ನು ಸಹ ಅಪಾಯಕ್ಕೆ ದೂಡುತ್ತಿದ್ದಾರೆ. ಹಾಗೂ ಇದಕ್ಕೆ ಟ್ರಂಪ್ ಅವರು ಈ ಎರಡು ದೊಡ್ಡ ತಪ್ಪುಗಳನ್ನ ಮಾಡಿದ್ದಾರೆ. ಮೊದಲನೆಯದು ಬಜೆಟ್ ವಿಷಯದಲ್ಲಿ ಮತ್ತು ಎರಡನೆಯದು ಕಾರ್ಯತಂತ್ರದ ವಿಷಯದಲ್ಲಿ. ಗೆಳೆಯರೇ, ಈ ಅಮೆರಿಕದ ಸೇನೆಯ ಅತಿ ದೊಡ್ಡ ಶಕ್ತಿ ಅಂದ್ರೆ ಅದರ ಬಜೆಟ್. ಈ ಬಜೆಟ್ ನಿಂದಲೇ ಅವರು ಜಗತ್ತಿನ ಯಾವುದೇ ದೇಶವನ್ನ ಮೀರಿ ನಿಲ್ಲುತ್ತಾರೆ. ಈ ವರ್ಷ ಅಮೆರಿಕದ ಸೇನೆಯ ಬಜೆಟ್ ಸುಮಾರು $950 ಬಿಲಿಯನ್ ಗಳಷ್ಟಿದೆ ಮತ್ತು ಇದು ಶೀಘ್ರದಲ್ಲೇ $1 ಟ್ರಿಲಿಯನ್ ತಲುಪುವ ನಿರೀಕ್ಷೆ ಇದೆ. ಗೆಳೆಯರೇ, ಈ ಬಜೆಟ್ ಎಷ್ಟೊಂದು ದೊಡ್ಡದಾಗಿದೆ ಅಂದ್ರೆ ಇದರಲ್ಲಿ ಭಾರತ, ರಷ್ಯಾ, ಚೀನಾ, ಫ್ರಾನ್ಸ್ ಮತ್ತು ಬ್ರಿಟನ್ ದೇಶಗಳ ಒಟ್ಟು ರಕ್ಷಣಾ ಬಜೆಟ್ ಅನ್ನು ಸೇರಿಸಿದರೂ ಸಹ ಅಮೆರಿಕದ ಬಜೆಟ್ನಷ್ಟು ಆಗುವುದಿಲ್ಲ. ಈ ಬಜೆಟ್ನ ಒಂದು ದೊಡ್ಡ ಭಾಗವು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ ಮೀಸಲಾಗಿದೆ. ಅಂದರೆ ನೆಕ್ಸ್ಟ್ ಜನರೇಷನ್ ಶಸ್ತ್ರಾಸ್ತ್ರಗಳನ್ನ ತಯಾರಿಸುವುದಕ್ಕೆ. ಈ ಶಸ್ತ್ರಾಸ್ತ್ರಗಳು ಮುಂದಿನ 20 ರಿಂದ 30 ವರ್ಷಗಳ ತಂತ್ರಜ್ಞಾನವನ್ನ ಹೊಂದಿರ್ತವೆ ಮತ್ತು 2050ರವರೆಗೂ ಚೀನಾ ಕೂಡ ಇವುಗಳನ್ನು ಎದುರಿಸಲು ಸಾಧ್ಯವಾಗದಂತೆ ಅಮೆರಿಕವನ್ನ ಸೂಪರ್ ಪವರ್ ಆಗಿ ಉಳಿಸಿಕೊಳ್ಳುತ್ತವೆ. ಆದರೆ ಇಲ್ಲಿ ಟ್ರಂಪ್ ಅಧಿಕಾರಕ್ಕೆ ಬಂದಾಗ ಅಮೆರಿಕದ ಸಾಲವನ್ನ ಕಡಿಮೆ ಮಾಡುವುದಾಗಿ ಭರವಸೆ ನೀಡಿದ್ರು. ಆದರೆ ಈ ಸಾಲ ಪ್ರತಿ ವರ್ಷ $1 ಟ್ರಿಲಿಯನ್ ಗಳಷ್ಟು ವೇಗವಾಗಿ ಹೆಚ್ಚುತ್ತಿದೆ. ಇದರಿಂದಾಗಿ ಈಗ ಟ್ರಂಪ್ ಆಡಳಿತವು ಸೇನೆಯ ಬಜೆಟ್ನಲ್ಲಿ ಕಡಿತಗೊಳಿಸುವುದಕ್ಕಾಗಿ ಯೋಚಿಸುತ್ತಿದೆ. ಹಾಗಾಗಿ ಅವರು ಸೈನಿಕರ ಸ್ಯಾಲರಿ ಅಥವಾ ಪೆನ್ಷನ್ ಅಲ್ಲಿ ಕಡಿತ ಮಾಡ್ತಾರ? ಇಲ್ಲ, ಯಾಕಂದ್ರೆ ಹೀಗೆ ಮಾಡುವುದಕ್ಕೆ ಬರುವುದಿಲ್ಲ. ಅದಕ್ಕಾಗಿ ಅವರು ಈ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ನಿಧಿಯಲ್ಲಿ ಕಡಿತಗೊಳಿಸುವ ಸಾಧ್ಯತೆ ಇದೆ. ಇದು ಅಮೆರಿಕದ ಸೇನೆಯ ಸೂಪರ್ ಪವರ್ ಸ್ಥಾನಕ್ಕೆ ಅಡಿಪಾಯವಾಗಿರುವ ಈ ನಿಧಿಯನ್ನ ಕತ್ತರಿಸುವ ಅಪಾಯವಿದೆ. ಇದರಿಂದ ಪೆಂಟಗನ್ ನಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಟ್ರಂಪ್ ಮಾಡಿರುವ ಇನ್ನೊಂದು ದೊಡ್ಡ ತಪ್ಪು ತಮ್ಮ ಮಿತ್ರ ರಾಷ್ಟ್ರಗಳಾದ ಜಪಾನ್, ದಕ್ಷಿಣ ಕೊರಿಯಾ, ಭಾರತ ಮತ್ತು ಇಂಡೋನೇಷ್ಯಾದಂತಹ ದೇಶಗಳನ್ನ ವೈರಿಗಳಂತೆ ನೋಡ್ತಾ ಇರುವುದು. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಚೀನಾವನ್ನ ಕಂಟ್ರೋಲ್ ಮಾಡುವುದಕ್ಕಾಗಿ ದೇಶಗಳ ಸಹಕಾರ ಅಮೆರಿಕಾಗೆ ಅತ್ಯಗತ್ಯ. ಆದರೆ ಟ್ರಂಪ್ ಅವರ ನೀತಿಗಳಿಂದಾಗಿ ಅಮೆರಿಕಾಗೆ ಈ ಮಿತ್ರರಿಂದ ಯಾವುದೇ ಸಹಾಯ ಸಿಗ್ತಾ ಇಲ್ಲ. ಇದಷ್ಟೇ ಅಲ್ಲದೆ ಕಷ್ಟ ಕಾಲದಲ್ಲಿ ಮತ್ತಷ್ಟು ಕಷ್ಟ ಎನ್ನುವಂತೆ ರಷ್ಯಾ ಮತ್ತು ಚೀನಾ ಮಿಲಿಟರಿ ಸಹಕಾರದಲ್ಲಿ ಒಟ್ಟಾಗ್ತಾ ಇವೆ. ಅವರು ಜಪಾನ್ನ ಸಮುದ್ರದ ಬಳಿ ಜಂಟಿ ಮಿಲಿಟರಿ ಅಭ್ಯಾಸಗಳನ್ನ ಮಾಡ್ತಾ ಇದ್ದಾರೆ. ಈ ಟ್ರಂಪ್ ರಷ್ಯಾಗೆ ಬೆದರಿಸಲು ಕಳುಹಿಸಿದ ನ್ಯೂಕ್ಲಿಯರ್ ಪವರ್ಡ್ ಸಬ್ಮರೀನ್ಗಳ ವಿರುದ್ಧ ಇವುಗಳನ್ನು ಹೇಗೆ ಎದುರಿಸಬೇಕೆಂದು ಈ ಅಭ್ಯಾಸದಲ್ಲಿ ರಷ್ಯಾ ಮತ್ತು ಚೀನಾ ಒಟ್ಟಾಗಿ ತರಬೇತಿ ಪಡಿತಾ ಇದ್ದಾರೆ. ಹಾಗೇನೆ ಟ್ರಂಪ್ ಅವರ ಈ ನಡೆ ರಷ್ಯಾ ಮತ್ತು ಚೀನಾ ದೇಶಗಳನ್ನು ಮತ್ತಷ್ಟು ಹತ್ತಿರ ತಂದಿದೆ. ಹಾಗಾಗಿ ಟ್ರಂಪ್ ಅವರು ಅಮೆರಿಕದ ಮಿತ್ರ ರಾಷ್ಟ್ರಗಳನ್ನ ದೂರ ಮಾಡಿದ್ದಾರೆ, ಶತ್ರುಗಳನ್ನ ಒಗ್ಗೂಡಿಸಿದ್ದಾರೆ ಮತ್ತು ಅಮೆರಿಕದ ಸೇನೆಯ ಭವಿಷ್ಯದ ನಿಧಿಯನ್ನ ಕಡಿತಗೊಳಿಸುತ್ತಿದ್ದಾರೆ. ಗೆಳೆಯರೇ, ಎಲ್ಲಾ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಟ್ರಂಪ್ ಅವರು ಅಮೆರಿಕದ ಸೇನೆಯ ವಿರುದ್ಧವೇ ಒಂದು ರೀತಿಯ ಯುದ್ಧ ಸಾರಿದಂತೆ ಕಾಣ್ತಾ ಇದೆ. ಪೆಂಟಗನ್ ನಲ್ಲಿ ಇದೀಗ ನಮ್ಮ ಭವಿಷ್ಯವೇನು ಮತ್ತು ಚೀನಾಗಿಂತಲೂ ದೊಡ್ಡ ಅಪಾಯವಾಗಿರುವ ಟ್ರಂಪ್ ಅವರನ್ನ ಹೇಗೆ ನಿಭಾಯಿಸುವುದು ಅನ್ನೋದರ ಬಗ್ಗೆ ಚರ್ಚೆಗಳು ನಡೀತಾ ಇವೆ. ಗೆಳೆಯರಿ, ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ.